ಜಿಬಿಎ ವ್ಯಾಪ್ತಿಯಲ್ಲಿ 27 ವಾರ್ಡ್ಗಳಲ್ಲಿ ಎರಡೆರಡು ಎಫ್ಐಆರ್ ನಡೀತಾ ಇದೆ. ಮಹದೇವಪುರ ಮತ್ತು ಗಾಂಧಿನಗರಕ್ಕೆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಮೊನ್ನೆ 30ನೇ ತಾರೀಕು ಎಫ್ಐಆರ್ ಆರಂಭ ಆದ ಮೇಲೆ ಇನ್ನೊಂದು ಎಫ್ಐಆರ್ ಅನ್ನ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಯಾಕೆ? 3 ಜಿಬಿಎ ವ್ಯಾಪ್ತಿಗೆ ಈ 27 ವಾರ್ಡ್ಗಳು ಬರ್ತವೆ. 3 ಜಿಬಿಎ ವ್ಯಾಪ್ತಿಗೆ ಬರುವಂತ ವೋಟರ್ ಲಿಸ್ಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಅಲ್ಲೆಲ್ಲೋ ಕುಂತ್ಕೊಂಡು ಆರೋಪ ಮಾಡಿದ್ರು ಅನ್ನುವಂತ ಕಾರಣಕ್ಕಾಗಿ ಅವರಿಗೆ ತೃಪ್ತಿಪಡಿಸುವುದಕ್ಕಾಗಿ ಕೇಂದ್ರ ಚುನಾವಣಾ ಆಯೋಗ ಎಫ್ಐಆರ್ ಅನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಗೊಂದಲ ಸೃಷ್ಟಿ ಮಾಡುವುದಕ್ಕಾಗಿ, ಮಿಸ್ಗೈಡ್ ಮಾಡುವುದಕ್ಕಾಗಿ, ದಾರಿ ತಪ್ಪಿಸುವುದಕ್ಕಾಗಿ ಈ 3 ಜಿಬಿಎ ವ್ಯಾಪ್ತಿಯಲ್ಲಿ ಪ್ಯಾರಲಲ್ ಆಗಿ ಇನ್ನೊಂದು ಎಫ್ಐಆರ್ ಅನ್ನ ರಾಜ್ಯ ಸರ್ಕಾರ ನಡೆಸಕ್ಕೆ ಹೊರಟಿದೆ ಮತ್ತು ನಡೀತಾ ಇದೆ. ಇದನ್ನ ತಕ್ಷಣ ನಿಲ್ಲಿಸಬೇಕು, ಇದರ ಬಗ್ಗೆ ಗಮನ ಕೊಡಬೇಕು ಅನ್ನುವಂತ ಪತ್ರವನ್ನು ನಾನು ಇವತ್ತು ಬರೆದಿದ್ದೀನಿ. ಎರಡನೇದು, ಕರ್ನಾಟಕ ರಾಜ್ಯದಲ್ಲಿ 30ನೇ ತಾರೀಕಿಂದ ಎಫ್ಐಆರ್ ಆರಂಭ ಆಗಿದೆ. 20 ವರ್ಷಗಳ ನಂತರ ಈ ಎಫ್ಐಆರ್ ನಡೀತಾ ಇರುವಂತದ್ದು. ದೇಶದಲ್ಲಿರುವಂತಹ ಅಕ್ರಮ ಮತದಾರರನ್ನ, ಮೃತಪಟ್ಟಿರುವಂತಹ ಮತದಾರ ಪಟ್ಟಿ ಎಲ್ಲೆಲ್ಲಿ ಇದೆ ಅವರನ್ನ ತೆಗೆಯುವುದಕ್ಕಾಗಿ, ಯಾರೋ ಮತದಾರ ಪಟ್ಟಿಯಲ್ಲಿ ಇರಬಾರ್ದು ಅಂತವರನ್ನು ತೆಗೆಯುವುದಕ್ಕಾಗಿ ಇವತ್ತು ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಫ್ಐಆರ್ ನಡೆದಿದೆ. ಕರ್ನಾಟಕದಲ್ಲಿ ಕೂಡ ನಡೀತಾ ಇದೆ. ಬಹಳ ಗಂಭೀರವಾದಂತ ಒಂದು ಪ್ರಕ್ರಿಯೆ ಇದು. ನಮ್ಮ ಮತದಾರರ ಪಟ್ಟಿಯನ್ನ ಕ್ಲೀನ್ ಮಾಡಿಕೊಳ್ಳೋದಕ್ಕಾಗಿ, ನಮ್ಮ ಮತದಾರ ಪಟ್ಟಿಯನ್ನ ಸ್ವಚ್ಛ ಮಾಡೋದಕ್ಕಾಗಿ, ನಮ್ಮ ಮತದಾರ ಪಟ್ಟಿಯನ್ನ ಸಕ್ರಮ ಮಾಡಿಕೊಳ್ಳೋದಕ್ಕಾಗಿ ಇವತ್ತು ಬೆಂಗಳೂರಿನ ಮತದಾರರಿಗೆ ಬೇರೆ ಕಡೆ ಜನ ಬೈತಾರೆ, ನಿಮ್ಮಲ್ಲಿ ಕೇವಲ 50% ಮತದಾನ ಆಗುತ್ತೆ, 40% ಆಗುತ್ತೆ, ನೀವು ಓಟೇ ಮಾಡಲ್ಲ ಅಂತ. ಆದ್ರೆ ಸತ್ಯ ಇರುವಂತದ್ದು, ಇದರಲ್ಲಿ ಬಹಳಷ್ಟು ಮತದಾರರು ಬೇರೆ ಕಡೆ ಹೋಗಿರ್ತಾರೆ, ಶಿಫ್ಟ್ ಆಗಿರ್ತಾರೆ. ಯಾಕಂದ್ರೆ ಇದು ನಗರ ಪ್ರದೇಶ, ಇಲ್ಲಿಂದ ಟ್ರಾನ್ಸ್ಫರ್ ಜಾಬ್ಗಳು ಇರ್ತವೆ, ವಾಪಸ್ ಹಳ್ಳಿಗೆ ಹೋಗಿರ್ತಾರೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿರ್ತಾರೆ. ಅದಕ್ಕಾಗಿ ನಮ್ಮ ಮತದಾರ ಪಟ್ಟಿ ಎಲ್ಲಿ ಯಾರಿಗೆ ಹೋಗಿದೆ ಗೊತ್ತಿಲ್ಲ, ಡಬಲ್ ಮತದಾನ ಇತ್ತು, ಎಲ್ಲ ಒಂದ್ ಕಡೆ ಮಾಡಿದ್ರೆ ಆಯ್ತು ಅಂತ ಮಾಡ್ತಿದ್ದಾರೆ. ಇದನ್ನ ಸ್ವಚ್ಛ ಮಾಡೋದಕ್ಕಾಗಿ ಎಫ್ಐಆರ್ ಇವತ್ತು ದೇಶದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನಾಗ್ತಿದೆ? ಕರ್ನಾಟಕದಲ್ಲಿ ಮತ್ತೆ ಅಕ್ರಮ ಮತದಾರರ ಪಟ್ಟಿಯನ್ನ ತಯಾರು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಮತದಾರರ ಪಟ್ಟಿಯಲ್ಲಿ ಎಲ್ಲರೂ ಸೇರ್ಕೋಬೇಕು, ಇಲ್ಲಾಂದ್ರೆ ಫೆಸಿಲಿಟಿ ಸಿಗಲ್ಲ. ಆಯ್ತು, ಆ ಸ್ಟೇಟ್ಮೆಂಟ್ ಅನ್ನ ನೋಡಿದ್ವಿ. ನಿನ್ನೆ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಬಿಎಲ್ಎಗಳನ್ನ ಕೂಡ ಹಾಕಿ ಮತದಾರರ ಪಟ್ಟಿಯನ್ನ ತಯಾರು ಮಾಡೋದು ಸರಿಯಲ್ಲ, ಅಕ್ರಮ. ಯಾರು ಕೂಡ ಹಾಕಿದ್ದಾರೆ? ನೀವೇ ಕೂಡ ಹಾಕಿದ್ದೀರಿ. ಬಿಎಲ್ಒಗಳನ್ನ ಕೂಡಿ ಹಾಕಿದವರು ಯಾರು? ಇದು ಈ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಮೂಗಿನ ನೇರದಲ್ಲಿ ನಿಮ್ಮ ಅಧಿಕಾರಿಗಳು ಅಕ್ರಮವಾಗಿ ಮತದಾರರ ಪಟ್ಟಿಗೆ ಮತದಾರರನ್ನ ಸೇರಿಸುವಂತದ್ದು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಕಳೆದ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ಸಿನ ನಾಯಕರು, ಅದರಲ್ಲೂ ಸ್ಪೆಷಲಿ ಅಲ್ಪಸಂಖ್ಯಾತರ ನಾಯಕರು, ಅಕ್ರಮವಾಗಿ ಬಾಂಗ್ಲಾದೇಶಿಗಳನ್ನ ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇದರಿಂದ ಶಿಕ್ಷೆ ಅನುಭವಿಸುವುದರಲ್ಲಿ ನಾನು ಒಬ್ಳು. ನಾವೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ, ಯಾರೋ ಮಾಹಿತಿ ಕೊಟ್ರು ಅಂತ. ಕಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ 400 ಜನ ಟೀನೇಜರ್ಸ್ ಅನ್ನ ಆ ರೈಲಲ್ಲಿ ಅವರ ಟ್ರೈನ್ ಅಲ್ಲಿ ಕರ್ಕೊಂಡು ಬಂದಿದ್ರು. ಇದು 8 ವರ್ಷದ ಹಿಂದೆ. ನಾವೇ 8 ಜನ ಹೋಗಿದ್ವಿ. ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನೀವು ಅವರನ್ನ ಪರಾರಿ ಮಾಡಿದ್ರಿ. ಬಸ್ಗಳನ್ನು ತಂದು ನಿಲ್ಸ್ಕೊಂಡಿದ್ರು. ಇಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ಗಳನ್ನು ತಂದು ನಿಲ್ಲಿಸ್ಕೊಂಡು
ಇಟ್ಕೊಂಡು ಬಾಂಗ್ಲಾದೇಶಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಮತದಾರರನ್ನಾಗಿ ಮಾಡುವುದಕ್ಕೆ, ಇಲ್ಲಿಯ ವಾಸಿಗಳನ್ನ ಮಾಡುವುದಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನ ನೀವು ಮಾಡಿದ್ರಿ. ಯಾವತ್ತು? ಈಗ ಅಲ್ಲ, SIR ಶುರು ಆದ್ಮೇಲಲ್ಲ, 7-8 ವರ್ಷದ ಹಿಂದೆ. ಅವತ್ತಿಂದ ಇವತ್ತಿನ ತನಕ ಬಾಂಗ್ಲಾದೇಶಿಗಳು ಬೆಂಗಳೂರಿಗೆ ಬಂದಿದ್ದಾರೆ. ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ, ಅದು ಭಟ್ಕಳ ಇರ್ಬೋದು, ಅದು ಮಂಗಳೂರು ಇರ್ಬೋದು, ಅದು ಉಡುಪಿ ಇರ್ಬೋದು, ಅದು ಹುಬ್ಬಳ್ಳಿ ಇರ್ಬೋದು, ಅದು ಕಲಬುರಗಿ ಇರ್ಬೋದು, ಮೈಸೂರು ಇರ್ಬೋದು, ಈ ಭಾಗದಲ್ಲಿ ಸೆಟ್ ಮಾಡಿದ್ದೀರಿ. ಇವರನ್ನು ನೀವು ಸಕ್ರಮ ಮಾಡಬೇಕು, ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ. ಎರಡನೇದು, ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ ಚುನಾವಣೆ ಆದ ಮೇಲೆ ಅಲ್ಲಿಂದ SIR ಆದ ತಕ್ಷಣ ಮತ್ತು ಅಲ್ಲಿ ಹೊಸ ಸರ್ಕಾರಗಳು ಬಂದ ಮೇಲೆ ಅಲ್ಲಿಂದ ಬಾಂಗ್ಲಾದೇಶಗಳು ಓಡ್ ಬಂದಿದ್ದಾರೆ. ಎಲ್ಲಿ ಓಡೋಗಿದ್ದಾರೆ? ಅದಕ್ಕೆ ನೀವು ಕರ್ನಾಟಕದಲ್ಲಿ ಆಶ್ರಯ ಕೊಟ್ಟಿರಿ. ಕರ್ನಾಟಕದಲ್ಲಿ ನೀವು ಆಶ್ರಯ ಕೊಟ್ಟಿರುವ ಕಾರಣಕ್ಕಾಗಿ ಸಾವಿರಾರು ಜನ ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬಂದಿದ್ದಾರೆ. ಹಲವಾರು ಜನ ಸಿಕ್ಕಿ ಬಿದ್ದಿದ್ದಾರೆ. ಮಾಧ್ಯಮದಲ್ಲಿ ನೀವು ತೋರಿಸಿದ್ದೀರಿ, ರಾಜ್ಯದ ಜನರು ನೋಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಓಡ್ತಿದೆ. ಇದನ್ನ ಸಕ್ರಮ ಮಾಡಕ್ಕೆ ಇವತ್ತು ನೀವು ಹೊರಟಿದ್ದೀರಿ ಮುಖ್ಯಮಂತ್ರಿಗಳೇ. ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಆದೇಶದ ಮೇಲೆ, ನೀವು ಲಿಖಿತ ಆದೇಶ ಕೊಟ್ಟಿಲ್ಲ, ನಿಮ್ಮ ಮೌಖಿಕ ಆದೇಶದ ಮೇಲೆ, ನಿಮ್ಮ ನಾಯಕರ ಮೌಖಿಕ ಆದೇಶದ ಮೇಲೆ ನಿಮ್ಮ BLAಗಳು ನಿಮ್ಮ ಕಾಲಕ್ಕೆ ತಕ್ಕಂತೆ ಇವತ್ತು ಕುಣಿತಿದ್ದಾರೆ. ಇದರ ಪರಿಣಾಮವನ್ನ ಕಳೆದ 3 ದಿನಗಳಲ್ಲಿ ನಾವು ನೋಡಿದ್ದೀವಿ. ಹಲವಾರು ಪ್ರದೇಶಗಳಲ್ಲಿ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಲ್ಲಿ ಮುಖ್ಯವಾಗಿ ಮಸೀದಿಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಡ್ತಿದ್ದಾರೆ. ಶಾದಿ ಮಹಲಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನ 200 ಜನ, 300 ಜನ, 400 ಜನರನ್ನು ಕೂಡಿ ಹಾಕಿ ಕೊಡ್ತಾ ಇದ್ದೀರಿ. ಕಲ್ಯಾಣ ಮಂಟಪದಲ್ಲಿ ಕೂಡಿ ಹಾಕಿ ಕೊಡ್ತಾ ಇದ್ದೀರಿ. ಏನು ಉದ್ದೇಶ ನಿಮ್ದು? ನಿಮ್ಮ ಉದ್ದೇಶ ಒಂದೇ, ಅವ್ರಿಗೆ ಅಡ್ರೆಸ್ ಇಲ್ಲ, ಅವರಿಗೆ ಅಕ್ರಮವಾಗಿ ಅಡ್ರೆಸ್ ಕೊಡ್ಬೇಕು, ಅವರಿಗೆ ಡೋರ್ ನಂಬರ್ ಇಲ್ಲ, ಅವರಿಗೆ ಯಾರ್ದೋ ಡೋರ್ ನಂಬರ್ ಹಾಕಿ ಕೊಡ್ಬೇಕು. ಇವತ್ತು ಕಾನೂನಿದೆ, ಎನ್ಯುಮರೇಷನ್ ಫಾರ್ಮ್ ಅನ್ನ ಮನೆ ಮನೆಗೆ ಹೋಗಿ ಹಂಚಬೇಕು, ಎಲ್ಲ ಪಾರ್ಟಿಯ BLAಗಳು ಇರಬೇಕು, BLO ಖುದ್ದಾಗಿ ಹೋಗ್ಬೇಕು. ನಾನು ಇಲ್ಲ ಅಂತಂದ್ರೆ ಸ್ಕ್ವೇರ್ ಅಂಟಿಸ್ಬೇಕು, ಆ ಚಿಹ್ನೆ ನಾನು ಇದ್ರೆ ಸ್ಕ್ವೇರ್ ಅಂಟಿಸ್ಬೇಕು, ನಾನು ಇಲ್ಲದೆ ಹೋದ್ರೆ ರೌಂಡ್ ಅಂಟಿಸ್ಬೇಕು, ನಾನು ಇಲ್ಲದೆ ಹೋದ್ರೆ ರೌಂಡ್ ಅಂಟಿಸ್ಬೇಕು, ನಾನು ಇದ್ರೆ ಸ್ಕ್ವೇರ್ ಅಂಟಿಸ್ಬೇಕು, ಮತ್ತೆ ಅದರಲ್ಲಿ ಬರಿಬೇಕು ಇಂಥ ದಿನ ನಾವು ಬಂದಿದ್ವಿ, ಇಂಥ ದಿನ ಬರ್ತೀವಿ. ಆದ್ರೆ ಇದೆಲ್ಲದರೂ ಕೂಡ ಉಲ್ಲಂಘನೆ ಮಾಡ್ತಾ ಇದ್ವಿ. ಯಾವುದನ್ನ ಚುನಾವಣಾ ಆಯೋಗ ಇವತ್ತು ಸೂಚನೆ ಕೊಟ್ಟಿದೆ ಮತ್ತು ನೀವೇ ಚುನಾವಣಾ ಆಯೋಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿದೆ. ಇದನ್ನ ಎಲ್ಲವನ್ನ ಕೂಡ ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಏನು ಅಡ್ವರ್ಟೈಸ್ಮೆಂಟ್ ಇದೆ ಅದರ ಉಲ್ಲಂಘನೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸೈಬರ್ ಕೇಂದ್ರಗಳಲ್ಲಿ ಅಕ್ರಮವಾಗಿ ಬರ್ತ್ ಸರ್ಟಿಫಿಕೇಟ್ ಅನ್ನು ಹೊರಟಿದ್ದೀವಿ. ಸೈಬರ್ ಕೇಂದ್ರಗಳು ಇವತ್ತು ರಶ್. ಯಾಕೆ ರಶ್ ಅಪ್ಪ ಅಂತಂದ್ರೆ SIR ನಡೀತಾ ಇದೆ, ಅದಕ್ಕೆ ನಾನು ಅಕ್ರಮ ಸರ್ಟಿಫಿಕೇಟ್ ಕೊಡುದು. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನು ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದವರಿಗೆ, ಕರ್ನಾಟಕ ರಾಜ್ಯದಲ್ಲಿ ಬದುಕಿದವರಿಗೆ, ಕರ್ನಾಟಕ ರಾಜ್ಯದಲ್ಲಿ ಇದ್ದವರಿಗೆ ನೀವು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವ ಅಗತ್ಯ ಇಲ್ಲ. ನಾವು ಪರ್ಮನೆಂಟ್ ರೆಸಿಡೆನ್ಸ್ ಇಲ್ಲಿ, ನಮ್ದೊಂದು ಅಸ್ತಿತ್ವ ಇದೆ, ನಮ್ಗೊಂದು ಮನೆ ಇದೆ, ನಮ್ದು ವೋಟರ್ ಲಿಸ್ಟ್ ಅಲ್ಲಿ ಇದೆ, ನಮ್ಗೆ ಎಲ್ಲವೂ ಇದೆ. ನೀವು ಯಾರಿಗೆ ಕೊಡಕ್ಕೆ ಹೊರಟಿದ್ದೀರಿ? ನೀವು ಕೊಡಕ್ಕೆ ಹೊರಟಿರುವಂತದ್ದು ಯಾರೋ ದೂರದ ಬಾಂಗ್ಲಾದೇಶದಿಂದ ಬಂದವರಿಗೆ, ಅಕ್ರಮ ಮತದಾರರಿಗೆ, ಎಲ್ಲಿ SIR ನಡೆದಿಲ್ಲ ಅಲ್ಲಿಂದ ಕೂಡ ಕರ್ಕೊಂಡು ಬಂದು ಇಲ್ಲಿ ಮತದಾರನಾಗಿ ಮಾಡಿ. ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ 2028ರಲ್ಲಿ ಅಕ್ರಮವಾಗಿ ಚುನಾವಣೆ ಗೆಲ್ಲೋದು. ರಾಜ್ಯದ ಮುಖ್ಯಮಂತ್ರಿಗಳ ಉದ್ದೇಶ ಏನು? ರಾಜ್ಯದ ಮುಖ್ಯಮಂತ್ರಿಗಳ ಉದ್ದೇಶ, ಈ ಸರ್ಕಾರದ ಉದ್ದೇಶ, ಈ ಚುನಾವಣೆ SIR ನಡೀತಾ ಇರಲಿ, ನಿಮ್ಮ ಪಾಡಿಗೆ ನಡೆಸಿ. ನಮ್ಮ ಅಧಿಕಾರಿಗಳು ಅದನ್ನು ನಡೆಸ್ತಾರೆ. ಅಕ್ರಮವಾಗಿ ಮತ್ತೊಂದು ಸಾರಿ ಚುನಾವಣೆಯನ್ನ ಗೆಲ್ಲಕ್ಕೆ ಹೊರಟಿದ್ದೀರಿ. ಅದಕ್ಕಾಗಿ ನಾನು ಇವತ್ತು ಚುನಾವಣಾ ಆಯೋಗಕ್ಕೆ ಆಗ್ರಹ ಮಾಡಿದ್ದೀನಿ, ತಕ್ಷಣ ಇದರಲ್ಲಿ ಇಂಟರ್ವ್ಯೂನ್ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಅಕ್ರಮವಾಗಿ ನಡೆಸಕ್ಕೆ ಹೊರಟಿದ್ದೀರಿ, ಇದನ್ನ ಆಗಕ್ಕೆ ಬಿಡಬಾರ್ದು. ಯಾಕೆಂದ್ರೆ ನಾನು ರಾಜ್ಯಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ,
ನೀವು GBA ಚುನಾವಣೆಗೆ ಮಾಡಬೇಕು ಅಂತ ಹೇಳಿ ಡ್ರಾಫ್ಟ್ ಕೊಟ್ರಿ, ಚುನಾವಣಾ ಮತದಾರರ ಪಟ್ಟಿ ಕೊಟ್ರಿ, ಮತದಾರರ ಪಟ್ಟಿ ಸಕ್ರಮನೂ ಆಯ್ತು. ಅವತ್ತೇ ನಾವು ಹೇಳಿದ್ವಿ GBA ಚುನಾವಣೆಯನ್ನ ಗೆಲ್ಲುವಂತ ಏಕೈಕ ಉದ್ದೇಶಕ್ಕಾಗಿ ನೀವು ಈ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಮತದಾರರನ್ನ ಸೇರಿಸಿದ್ದೀರಿ, ಇದನ್ನು ಕರೆಕ್ಟ್ ಆಗಿ ಮಾಡಿ SIR ಬರುತ್ತೆ, ಆ ಸಂದರ್ಭದಲ್ಲೇ ನೀವು ಮಾಡ್ಕೊಳ್ಳಿ, ನೀವು ಹೊಸದಾಗಿ ಒಂದು ಪಟ್ಟಿಯನ್ನು ಮಾಡುವಂತ ಅಗತ್ಯ ಇಲ್ಲ ನಾವು ಹೇಳ್ಕೊಂಡಿದ್ವಿ. ಇವತ್ತು GBA ಚುನಾವಣೆಯ ಮತದಾರರ ಪಟ್ಟಿಯನ್ನು ಏನು ನೀವು ಸಕ್ರಮ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ, ಅದು ಸಕ್ರಮ ಇಲ್ಲ, ಅದು ಅಕ್ರಮ ಇದೆ. ಕೇವಲ ಒಂದು ಸಮುದಾಯದ ಮತದಾರರನ್ನ ಸೇರಿಸುವುದಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನ ಈ ಸರ್ಕಾರ GBAದಲ್ಲೂ ಮಾಡಿದೆ, ಈಗಲೂ ಮಾಡ್ತಾ ಇದೆ. ನಾನು ಈ ಸರ್ಕಾರಕ್ಕೆ ಕೇಳಕ್ ಇಚ್ಛೆ ಪಡ್ತೀನಿ, ನಿಮ್ಗೆ ಬಹುಸಂಖ್ಯಾತರ ಮತ ಬೇಡವಾ? ಇವತ್ತು ಶಾದಿ ಮಹಲಲ್ಲಿ, ಕಲ್ಯಾಣ ಮಂಟಪದಲ್ಲಿ, ಮಸೀದಿಗಳಲ್ಲಿ SIR ನಡೀತಿದೆಯಲ್ಲ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕೂತ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ, ಏನಿದು? ಏನ್ ಮಾಡಕ್ ಹೊರಟಿದ್ದೀರಿ? ಕಾನೂನು ಏನಿದೆ, ನೀವೇನ್ ಮಾಡಕ್ ಹೊರಟಿದ್ದೀರಿ? ಇದು ಎಲ್ಲಿದು? ಜಯನಗರದ ಗುರಪ್ಪನ ಪಾಳ್ಯದ್ದು ನಿನ್ನೆ ನಡೆದಿರುವಂತದ್ದು. ಒಂದೇ ಕಡೆ ಸೇರ್ಕೊಂಡು ಮತದಾರ ಪಟ್ಟಿಗೆ ಇನ್ಕ್ಲೂಡ್ ಮಾಡುವಂತದನ್ನ ನೀವು ಮಾಡ್ತಾ ಇದ್ದೀರಿ. ಎಲ್ಲರೂ ಒಂದ್ ಕಡೆ, BLO ಒಂದ್ ಕಡೆ, BLA ಒಂದ್ ಕಡೆ. ಇದು ನಿಮ್ದು ಕತೆ. ಯಾರ ಸಲುವಾಗಿ? ಕೇವಲ ಅಲ್ಪಸಂಖ್ಯಾತರನ್ನ ಮತದಾರರ ಪಟ್ಟಿಗೆ ಸೇರಿಸುವುದಕ್ಕಾಗಿ. ನಿಮ್ಮ ಆದ್ಯತೆ ಯಾರು? ನಿಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರು ಅಲ್ಲ, ನಿಮ್ಮ ಆದ್ಯತೆ ಇರುವಂತದ್ದು ಕರ್ನಾಟಕ ರಾಜ್ಯದ ಕೇವಲ ಅಲ್ಪಸಂಖ್ಯಾತರು ಯಾರು ಮಸೀದಿಯಲ್ಲಿ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಅವ್ರು ಮಾತ್ರ. ಇದು ಇದನ್ನ ನಮ್ಗೆ ತೋರಿಸ್ತಾ ಇದೆ. ಎಲ್ಲ ಕಡೆಗಳಿಂದ ಇವತ್ತು ಆರೋಪಗಳು ಬರ್ತಾ ಇದ್ದಾವೆ. ಮುಖ್ಯಮಂತ್ರಿಗಳು ಏನ್ ಮಾಡಿಕೊಳ್ತಿದ್ದೀರಿ? ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಗೆಲ್ಬೇಕನ್ನುವಂತ ಕಾರಣಕ್ಕಾಗಿ ಅಕ್ರಮವಾಗಿ ನಾನು ಸೇರ್ಸಕ್ ಹೊರಟಿದ್ದೀರಿ. GBA ಚುನಾವಣೆ ಇದರ ಆಧಾರದಲ್ಲಿ ನೀವು ಮಾಡ್ತೀರಿ. ಅಕ್ರಮ ಮತದಾರ ಪಟ್ಟಿಯನ್ನ GBA ಮೊನ್ನೆ ನೀವು ಸರ್ವೆ ಮಾಡಿದ್ರಲ್ಲ, ಮತದಾರ ಪಟ್ಟಿ ಹೊಸದಾಗಿ ಮಾಡಿದ್ರೆ ಅದನ್ನು ಮಾಡಿದ್ರಿ, ನಾವು ವಿರೋಧ ಮಾಡಿದ್ವಿ, ಆದ್ರೂ ನೀವು ಸಲ್ಲಿಕೆ ಮಾಡಿದ್ರಿ. ಎರಡನೇದು ನನ್ನ ಆಗ್ರಹ ಇರುವಂತದ್ದು, ಯಾವ SIR ನಡೀತಿದೆ ಈ SIR ನ ಹೊಸ SIR ಮತ್ತೆ ರಿವ್ಯೂ ಆಗ್ಬೇಕು, ಚುನಾವಣಾ ಆಯೋಗ ಇದನ್ನು ಗಮನಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಅಕ್ರಮ ನಡೀತಾ ಇದೆ, ಅದನ್ನು ತಡೆಯುವುದಕ್ಕಾಗಿ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ನೀವು ಯಾವ ಕ್ರಮವನ್ನು ಕೈಗೊಂಡು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ ನನ್ನ ಪ್ರಣಾಮಗಳು ಮತ್ತು ಅಭಿನಂದನೆಗಳು. ಅತ್ಯಂತ ಶುದ್ಧವಾದಂತ ಒಂದು ಮತದಾರ ಪಟ್ಟಿಯನ್ನ ನೀವು ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರಿ, ನೀವು ಬಿಹಾರದಲ್ಲಿ ಮಾಡಿದ್ರಿ, ರಾಜ್ಯದ ಬೇರೆ ಬೇರೆ ಕಡೆ, ಕೇರಳ ಇರ್ಬೋದು, ಬೇರೆ ಬೇರೆ ಕಡೆ ಮಾಡಿದ್ರಿ. ಆದ್ರೂ ನೀವು ಕೇರಳದಲ್ಲಿ ಗೆದ್ದಿದ್ದೀರಿ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಮೂಗಿನ ನೇರದಡಿಯಲ್ಲಿ ಅವರ ಆದೇಶದಂತೆ ಅಕ್ರಮ ಮತದಾರರನ್ನ ಸೇರಿಸುವಂತದ್ದು SIR ಮೂಲಕ ನಡೀತಾ ಇದೆ. ಇದನ್ನ ನಾವು ಒಪ್ಪೋದಿಲ್ಲ. ಇದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಇಂಟರ್ವ್ಯೂನ್ ಆಗಬೇಕು, ಕ್ರಮ ಕೈಗೊಳ್ಳಬೇಕು. ಯಾರ್ಯಾರು DCಗಳಿದ್ದಾರೆ, BLOಗಳಿದ್ದಾರೆ, ಇವತ್ತು BLOಗಳು ಹಲವಾರು ಕಡೆಗಳಲ್ಲಿ ಹೋಗ್ತಾರೆ, ಒಂದು ಕಡೆ ಕೂತ್ಕೊಂತಾರೆ, ಎಲ್ಲರನ್ನ ಅಲ್ಲಿ ಗುಂಪು ಹಾಕೊಂತಾರೆ, ಅಲ್ಲಿ ಮಾಡ್ತಾ ಇದ್ದಾರೆ. ಯಾವ ನ್ಯಾಯ ಇದು? ಯಾವ ಕಾನೂನು ಇದು? ಎರಡನೇದು, BLOಗಳಿಗೆ ಕರೆಕ್ಟ್ ಟ್ರೈನಿಂಗ್ ಕೊಟ್ಟಿಲ್ಲ. 2002ರ ಮೊದಲು ಮತದಾರ ಇರುವಂತವ್ರು ಒಂದು ಭಾಗ ತುಂಬಬೇಕು, ಇನ್ನೊಂದು ಭಾಗ ತುಂಬಬೇಕು. ಈ ಭಾಗಗಳನ್ನು ತುಂಬತಾ ಇಲ್ಲ ಅವರು. ಮ್ಯಾಪಿಂಗ್ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ. ನಾವು ಚುನಾವಣೆಯಲ್ಲಿ ಕರಪತ್ರ ಬಿಸಾಕಿ ಬರ್ತೀವಲ್ಲ, ಹಂಗೆ ಬಿಸಾಕಿ ಮನೆ ಹತ್ರ ಬರ್ತಾ ಇದ್ದಾರೆ. ಇದು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂತದ್ದು. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಯಾವುದೇ ಕಾರಣಕ್ಕಾಗಿ ಇವತ್ತು ಸರ್ಕಾರ ನಮ್ಮ BLOಗಳನ್ನ ಥ್ರೆಟನ್ ಮಾಡ್ತಾ ಇದೆ, BLAಗಳನ್ನ ಥ್ರೆಟನ್ ಮಾಡ್ತಾ ಇದೆ. BLOಗಳಿಗೆ ಹೇಳಿದೆ, ಕೇವಲ ಕಾಂಗ್ರೆಸ್ಸಿನ BLAಗಳನ್ನ ಕರ್ಕೊಂಡು ಹೋಗಿ ಅವರ ಹತ್ರ ನೀವು ಕೂತ್ಕೊಂಡು ಮಾಡಿಸಿ. ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನನ್ನ ಆಗ್ರಹ ಇದೆ, ತಕ್ಷಣ ರಾಜ್ಯ ಸರ್ಕಾರ ನೀವೇನು ಈ ರೀತಿಯ ಕಾನೂನು ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದೀರಿ, ಕೇವಲ ಅಲ್ಪಸಂಖ್ಯಾತ ಮತದಾರರನ್ನು ಮಾತ್ರ ಒಂದು ಕಡೆ ಸೇರಿಸಿ ಅಕ್ರಮ
ವಲಸಿಗರಿಗೆ ನೀವು ಮತದಾರರನ್ನು ಮಾಡಬೇಕು ಅಂತಿದ್ದೀರಿ. ಇದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಚುನಾವಣಾ ಆಯೋಗ ಇದಕ್ಕೆ ಇಂಟರ್ವ್ಯೂನ್ ಆಗ್ಬೇಕನ್ನುವಂತ ಆಗ್ರಹವನ್ನು ಮಾಡ್ತೀನಿ. ಕೆಲವು ಉದಾಹರಣೆಗಳು ಮಾತ್ರ ನಾವು ಇವತ್ತು ತೋರಿಸ್ತೀವಿ. ವಿಡಿಯೋದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದಿರೋದು, ಕೇವಲ ಬೆಂಗಳೂರಲ್ಲ, ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತ ಏನೇನು ಇದೆ ಅದನ್ನ ನಾವು ತೋರಿಸ್ತಾ ಇದ್ದೀವಿ. जुमा मस्जिद के पास SR चल रहा है, सब उधर आना आ रही थी वही ಹೇಳ್ತಾ ಇದ್ದಾರೆ. जुमा मस्जिद के पास सब आना, उधर हम करेंगे, ये है इसीलिए. ಕಾಂಗ್ರೆಸ್ SR ಬಗ್ಗೆ ಎದುರಿಗೆ ಇದು ಒಂದೇ ಕಡೆ ಕೂತ್ಕೊಂಡು ಸ್ಟಿಲ್ ಇವರೇ ಸ್ಟಿಲ್ ಇಲ್ಲ ಇವರೇ ಸರ್. ಹಲೋ, ಇಲ್ಲ ಸೈಡಿಗೆ ಹೋಗಿ ನೀವು. ಓಕೆ ಓಕೆ. ಇದು ಕರ್ನಾಟಕದ SR. ಈ ರಾಜ್ಯ ಸರ್ಕಾರ SR ನಡೆಸ್ತಾ ಇರುವಂತ ರೀತಿ ಇದು. ಸಂಪೂರ್ಣವಾಗಿ ಹೊಸದಾಗಿ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಎರಡಕ್ಕೂ ಪತ್ರ ಬರೆದಿದ್ದಾರೆ. ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ 2 ಪತ್ರಗಳನ್ನು ಬರೆದಿದ್ದೀನಿ, ನಿಮಗೆ ಕೊಡ್ತೀನಿ ನಾನು. ಒಂದು, GBA SR ನಡೀತಾ ಇರುವಂತ ಸಂದರ್ಭದಲ್ಲೇ ಪ್ಯಾರಲಲ್ ಆಗಿ GBA ಮತದಾರ ಪಟ್ಟಿಯನ್ನ ಯಾಕೆ ಮಾಡ್ತೀವಿ, ಇದರ ಬಗ್ಗೆ. ಇನ್ನೊಂದು, ಚುನಾವಣೆ ಇಲ್ಲಿ SR ಶುರುವಾದ ಮೇಲೆ ಹೇಗೆ ಅಕ್ರಮ ನಡೀತಾ ಇದೆ, ಹೇಗೆ ಅಕ್ರಮವನ್ನ ಮಾಡ್ತಾ ಇದ್ದಾರೆ, ಹೇಗೆ ಕಾನೂನು ಬಾಹಿರವಾಗಿ ರಾಜ್ಯ ಸರ್ಕಾರ ವರ್ತನೆ ಮಾಡ್ತಾ ಇದೆ, ಇದಕ್ಕೆ ಇಂಟರ್ವ್ಯೂನ್ ಆಗ್ಬೇಕು ಅನ್ನೋದ್ರ ಬಗ್ಗೆ 2ನೇ ಪತ್ರವನ್ನ ನಾನು ಬರೆದಿದ್ದೀನಿ. ನಿಮಗೆ ಮುಖ್ಯಮಂತ್ರಿಗಳ ಪತ್ರ ಅಲ್ಲಿ ಕೂತ್ಕೊಂಡು ಕೇಳ್ತಾರೆ BLA ಯಾರು ಅಂತ. ನೋಡಿ, ಇವರು ಹಾಕೊಂಡಿದ್ದಾರೆ ಸರ್ಕಾರದ ಟ್ಯಾಗ್, ಐಡೆಂಟಿ ಕಾರ್ಡ್ ಹಾಕೊಂಡಿದ್ದಾರೆ. ಒಂದು ಸಮುದಾಯದವರನ್ನು ಮಾಡಿಸ್ಬಿಟ್ಟು ಅವರನ್ನು ಕೂರಿಸ್ಬಿಟ್ಟು ಮಾಡ್ತಾ ಇದ್ದಾರೆ. ಮೇಡಮ್, ನಿನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಹೇಳಿದರೆ ನೀವು ಕಲ್ಯಾಣ ಮಂಟಪದಲ್ಲಿ ಮಸೀದಿ ಮಾಡೋದು ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ಆಯಾ ಚುನಾವಣಾಧಿಕಾರಿ ಸಂಬಂಧಪಟ್ಟ ಅಂತ ಹೇಳಿದ್ದಾರೆ. ಒಂದು, ಆಮೇಲೆ ರಾಜ್ಯ ಸರ್ಕಾರಕ್ಕೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡೋದ್ರೆ ಕನ್ಫ್ಯೂಷನ್ ಇದೆ. ಒಂದ್ ಕಡೆ PDO ಕೊಡ್ತಾರೆ ಅಂತ ಒಂದು ಆರ್ಡರ್ ಮಾಡಿದ್ದಾರೆ, ಇನ್ನೊಂದು ಏನ್ ಮಾಡಿದ್ದಾರೆ, ಈಗ ತಹಸೀಲ್ದಾರ್ ಕೊಡ್ಬೇಕಂತ ಹೇಳ್ತಾರೆ ಮನೆಯಿಂದ. ಅಲ್ಲ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳದು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂತ ಉದ್ದೇಶ ಒಂದೇ ಒಂದು, ಅಕ್ರಮ ಮತದಾರರನ್ನ ಸಕ್ರಮವಾಗಿ ಮಾಡುವಂಥದ್ದು. ಇದು ಬಿಟ್ಟು ಬೇರೆ ಏನೋ ಉದ್ದೇಶ ಇಲ್ಲ. ಯಾರು ಬಾಂಗ್ಲಾದೇಶಿಗಳಿದ್ದಾರೆ, ಹಿಂದೆ ಅವರು ಕರ್ಕೊಂಡು ಬಂದಿದ್ರು, ಯಾರು ಈಗ ವೆಸ್ಟ್ ಬೆಂಗಾಲ್, ಬಿಹಾರ ಮತ್ತು ಬೇರೆ ಬೇರೆ SR ಆಗಲ್ಲಿಂದ ಓಡ್ ಬಂದಿದ್ದಾರೆ, ಅಲ್ಲಿ ಸರ್ಕಾರ ಚೇಂಜ್ ಆದಾಗ ಓಡ್ ಬಂದಿದ್ದಾರೆ, ಅವರನ್ನ ಸಕ್ರಮ ಮಾಡುವಂತ ದುರುದ್ದೇಶವನ್ನ ಹೊಂದಿ ಇದನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದು ಮುಖ್ಯಮಂತ್ರಿಗಳಿಗೆ ಒಳ್ಳೆಯದಲ್ಲ. ನೀವು ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದೀರಿ, ಕಾನೂನು ಪ್ರಕಾರವಾಗಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ, ಅದನ್ನು ಮಾಡಿ ನೀವು. ಮೇಡಮ್, ಈಗ ಹೊಸ SIR ಅಂದ್ರೆ ಕಂಪ್ಲೀಟ್ ಆಗಿ ಹೊಸದಾಗಿ ಆಗ್ಬೇಕು ಅಂತ ನಿಮ್ ಒತ್ತಾಯನ, ಜೊತೆಗೆ ಸೆಂಟ್ರಲ್ ಇಂದ ಪಶ್ಚಿಮ ಬಂಗಾಳದ ಒಂದಷ್ಟು ಆಫೀಸರ್ಸ್ ಮತ್ತೆ ಸಿಬ್ಬಂದಿ ಎಲ್ಲ ಬಂದು SIR ಮಾಡಿದ್ರು, ಅದೇ ತರ ಕರ್ನಾಟಕದಲ್ಲಿ ಆಗ್ಬೇಕು